ಇಲ್ಲಿ ನಾವು 3x/1 + 2 × x⁴ dxನ ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ನಿಮ್ಮ ಕ್ಲೂ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿಂದ ಒಂದು ಫಾರ್ಮುಲಾ ಚೂಸ್ ಮಾಡ್ಬೇಕು ನಾವು. ಪ್ರಶ್ನೆಯಲ್ಲಿ ರೂಟ್ ಇಲ್ಲ, ಮತ್ತೆ ಇಲ್ಲಿ ಪಾಸಿಟಿವ್ ಇದೆ. ರೂಟ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ತೊಗೊಳೋದಕ್ಕಾಗಲ್ಲ ನಾವು. ಎರಡು ಪಾಸಿಟಿವ್ ಅಂತ ಹೇಳಿದ್ರೆ ಇದನ್ನು ತೊಗೊಬೇಕು. ಸೊ ಇದು ನಿಮ್ಮ ಬೇಸಿಕ್ ಎಕ್ಸ್ಪ್ರೆಷನ್. ಆದರೆ ಇಲ್ಲಿ x² + a², ಇಲ್ಲಿ ಕೋಎಫಿಷಿಯಂಟ್ ಆಫ್ x² 1 ಇದೆ, ಸರಿನಾ? ಮತ್ತು ಇದು ಸ್ಕ್ವೇರ್ ಇದೆ. ನ್ಯೂಮರೇಟರಲ್ಲಿ ಕೂಡ ಏನಿಲ್ಲ. ಇಲ್ಲಿ ನ್ಯೂಮರೇಟರಲ್ಲಿ x ಇದೆ, ಇಲ್ಲಿ x² ಇಲ್ಲ. ಸೊ ಒಂದಷ್ಟು ವಿಷಯಗಳನ್ನ ನಾವು ಇವಾಗ ಹ್ಯಾಂಡಲ್ ಮಾಡಬೇಕು. ಸೊ ಮೊದಲೇದಾಗಿ 3 ಹೊರಡೆ ತೆಕ್ಕೊತೀನಿ, ಆಮೇಲೆ 2 ಹೊರಡೆ ತೆಕ್ಕೊತೀನಿ. ಈ ಥರ ನಾವು ಬರ್ಕೊಂಡು ಎಕ್ಸ್ ಅಂತ ತೆಗೆಯೋದಕ್ಕಲ್ಲ, ಅದು ಅಲ್ಲೇ. ಇವಾಗ ನಾವು 2 ತೆಗಿತೀವಲ್ಲ, 2 ಹೇಗಿದ್ರು ಇದ್ರ ಜೊತೆ ಇದೆ, ಬಟ್ ಇಲ್ಲಿ 1 ಇದೆ. ಸೊ 1ಇಂದ 2 ಹೆಂಗೆ ತೆಗೆಯೋಕ್ಕೆ ಸಾಧ್ಯ? 2 × ವಾಟ್ ಇಸ್ 1? ಹಾಫ್ ಅಲ್ವಾ? 2 × ಹಾಫ್ ಇಸ್ 1. ಹಾಗಾಗಿ ನಾವು ಇದು ಹಾಫ್ ಅಂತ ಬರ್ಕೊಬೋದು, ಪ್ಲಸ್ x² ಅಂತ ಬರ್ಕೊಬೋದು ಇಂಟು dx. ಹಾಂ, ಸರಿ ಇದೆ. ಮತ್ತು ಮುಂದೆ ಇವಾಗ ಏನು ಮಾಡಬೇಕು? ನಮಗೆ a² + bx² ಬೇಕಾಗುತ್ತೆ. ಹಾಗಾಗಿ ಇದನ್ನು ನಾವು √0.5² ಅಂತ ತೊಗೊಬೇಕಾಗುತ್ತೆ ಅಲ್ವಾ? ಸೊ ದಿಸ್ ವಿಲ್ ಬಿ ಆಫ್ ದ ಫಾರ್ಮ್ x² + a². ಸರಿ ತಾನೆ? ಅವೆಲ್ಲ ಸರಿ. ಆದರೆ ಇಲ್ಲಿ x ಇದೆ, ಅದನ್ನೇನು ಮಾಡೋದು? we can substitute. Let t be equal to x². So dt will be equal to 2 × x dx ಆಗುತ್ತೆ ಅಲ್ವಾ? ಸೊ ಕೊನೆಯದಾಗಿ ನಿಮ್ಮ ಇಂಟಿಗ್ರಲ್ಲು 3/2 1/2 dt √0.5² ಪ್ಲಸ್ t². ನೋಡಿ, ಒಂದು ಉತ್ತರ. ಸೊ ಇಲ್ಲಿ ಇವಾಗ ಇದು 3/4 ಆಗುತ್ತೆ. ಇದು 1/√0.5 ಇಂಟು tan ಇನ್ವರ್ಸ್ ಆಫ್ t/√0.5 ಪ್ಲಸ್ c ಅಂತ ಹೇಳಿ ಬರ್ಕೊಬೋದು ಅಲ್ವಾ? ಹೇಗೆ? ಫ್ರಮ್ ದ ಫ್ಯಾಕ್ಟ್ ದ್ಯಾಟ್ dx/x² + a² is nothing but 1/a tan ಇನ್ವರ್ಸ್ ಆಫ್ x/a ಅಂತ ಹೇಳಿ. ಸೊ ಕೊನೆಯದಾಗಿ ಸ್ವಲ್ಪ ಮ್ಯಾಥ್ಸ್ ಇಲ್ಲಿ ಮಾಡಬೇಕಾಗುತ್ತೆ. ಇದು √0.5 ಹುಡುಗರ 2 ಅಂಥೇಳಿ, √2 ಅಂಥೇಳಿ ಅಲ್ಲ, ಯಾಕಂದರೆ 0.5 is 1/√2. ಆ √2 ನ್ಯೂಮರೇಟರ್ಗೆ ಹೋಗುತ್ತೆ. ಸೊ 3√2/4 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಟಿ ಬದಲಾಗಿ x² ಅಂತ ಬರ್ಕೊಳ್ಳೋಣ. ಮತ್ತು ಇಲ್ಲೂ ಕೂಡ √0.5 ಇದೆ, ಹಾಗಾಗಿ ಇದು √2 ಇಂಟು x² ಆಗುತ್ತೆ ಪ್ಲಸ್ ಆ ಕಾನ್ಸ್ಟೆಂಟ್. ಸೊ ಇದೆ ನಿಮ್ಮ ಉತ್ತರ, ಸರಿನಾ? ಸೊ ಇದು ಬರೆದು ಬಿಡ್ತೀನಿ. 1/0.5 ಅಂತ ಹೇಳಿದ್ರೆ 1/1/2 ಅಂತ ಹೇಳ್ದಂಗೆ ಇದು 2 ಇಲ್ಲಿ ಬರುತ್ತೆ. ಅದ್ರ ಮೇಲೆ ರೂಟ್ ಇತ್ತು ಅಂತ ಹೇಳಿದ್ರೆ ಇದೆಲ್ಲ ಪೂರ ರೂಟ್ ಆಗುತ್ತೆ, ಇದು ಕೂಡ ರೂಟ್ ಆಗುತ್ತೆ ಅಷ್ಟೇ.